ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಬಂದ ಸುದ್ದಿ, ಯಡಿಯೂರಪ್ಪನನ್ನು ಉಳಿಸಿಕೊಳ್ಳೋದಕ್ಕೆ ಕೊನೆಯ ಹಂತದ ಪ್ರಯತ್ನ ದೆಹಲಿಯಲ್ಲಿ ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ. ಯಡಿಯೂರಪ್ಪ ಅವರ ಮನವೊಲಿಸುವ ಬಗ್ಗೆ ಸಂಸದರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅರುಣ್ ಜೇಟ್ಲಿ ಮತ್ತು ಧರ್ಮೇಂದ್ರ ಪ್ರಧಾನ್ ಅನ್ನೋ ಮಾತುಗಳು ದೆಹಲಿಯಿಂದ ಕೇಳಿಬರ್ತಾ ಇದೆ. ಇದು ಕೊನೆಯ ಹಂತದ ಪ್ರಯತ್ನ ಅನ್ನೋದು, ಯಾಕೆಂದರೆ ಈಗಾಗಲೇ ಬಹುತೇಕ ಈ ಬಾರಿ ಯಡಿಯೂರಪ್ಪನವರು ದಿಟ್ಟ ನಿರ್ಧಾರ ಕೈಗೊಂಡಿರಬಹುದು ಅನ್ನೋ ಮಾತುಗಳು. ಈಗ ಪದೇ ಪದೇ ಈ ರೀತಿಯ ಬೆಳವಣಿಗೆಗಳು ಸಾಕಷ್ಟು ಆದವು. ಎಲ್ಲವೂ ಕೂಡ ಕೊನೆಯ ಹಂತದಲ್ಲಿ ಯಾವುದೇ ನಿರ್ಧಾರ ಹೊರಬೀಳದೆ ಅದೆಲ್ಲವೂ ಕೂಡ ಹಾಗೆಯೇ ಮುಚ್ಚಿ ಹೋಗ್ತಾ ಇತ್ತು. ಅಂದರೆ ರಾಜ್ಯದ ಜನತಾ ಇದನ್ನು ಪದೇ ಪದೇ ಗಮನಿಸ್ತಾ ಇದ್ದರು. ಯಾವುದೇ ಯಡಿಯೂರಪ್ಪನವರು ನಿರ್ಧಾರ ಕೈಗೊಳ್ಳುತ್ತಿರಲಿಲ್ಲ. ಹುಬ್ಬಳ್ಳಿ ಸಮಾವೇಶದಲ್ಲೂ ಕೂಡ ಯಡಿಯೂರಪ್ಪನವರು ತಮ್ಮ ನಿಲುವನ್ನು ಪ್ರಕಟಿಸ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೇಳಿತ್ತು. ಆದರೆ ಯಡಿಯೂರಪ್ಪನವರು ಅಲ್ಲೂ ಕೂಡ ಮಾರ್ಮಿಕವಾಗಿ ನೋಡಿದರು. ವಿರೋಧ ಪಕ್ಷದವರಿಗೆ ಅಥವಾ ಮಾಧ್ಯಮದವರಿಗೆ ಇದರಿಂದ ಬೇಸರ ಆಗ್ಬೋದು, ನನ್ನ ನಿರ್ಧಾರ ಏನೂ ಕೈಗೊಳ್ಳಲ್ಲ ಅನ್ನೋದು. ಒಮ್ಮೆ ಹೇಳ್ತಾರೆ, ಪಕ್ಷದಲ್ಲಿ ನನಗಾಗಿರುವ ತೊಂದರೆಯಿಂದ ನಾನು ನಿರ್ಧಾರ ಕೈಗೊಳ್ತೀನಿ, ಯಾರೂ ಕೂಡ ನನ್ನ ಪರವಾಗಿಲ್ಲ, ಕಾಂಗ್ರೆಸ್ ರೀತಿಯಲ್ಲಿ ನಮ್ಮಲ್ಲಿ ಯಾರು ನಮ್ಮ ರಕ್ಷಣೆಗೆ ಬರಲ್ಲ ಅನ್ನೋದು. ಇನ್ನೊಮ್ಮೆ ಹೇಳ್ತಾರೆ, ನಾನು ಬರೋ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೀನಿ, ಹಾಗಾಗಿ ಪಕ್ಷ ಬಿಡಲ್ಲ. ಹಾಗಾದರೆ ಪಕ್ಷ ಬಿಡಲ್ಲ ಅನ್ನೋದಾದರೆ ಪಕ್ಷದ ಒಳಗಡೆ ಇದ್ದುಕೊಂಡೇ ಪಕ್ಷವನ್ನು ಈ ರೀತಿ ದುಸ್ಥಿತಿಗೆ ತಳ್ಳೋದು ಎಷ್ಟು ಸರಿ ಅನ್ನೋದು ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇಲ್ಲ, ಯಡಿಯೂರಪ್ಪನವರು ಈ ಬಾರಿ ದಿಟ್ಟ ನಿರ್ಧಾರವನ್ನು ಕೈಗೊಳ್ತಾರೆ, ಅವರ ಜೊತೆಗಿರೋರು ಸದಾನಂದ ಗೌಡರನ್ನ ಅಥವಾ ಈಶ್ವರಪ್ಪ ಅವರು ಒಪ್ಪಲ್ಲ, ತಮ್ಮದೇ ದಾರಿಯನ್ನು ನೋಡ್ತಾರೆ ಅನ್ನೋದು ಅವರ ಮಾತು. ಬಹುಶಃ ಏನು ನಿರ್ಧಾರ ಕೈಗೊಳ್ತಾರೆ ಕಾದು ನೋಡೋಣ. ಈಗ ದೆಹಲಿಯಲ್ಲಿ ಏನು ನಡೀತು ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸಂಸದರ ಜೊತೆ ಯಾರೆಲ್ಲ ಸಂಸದರಿದ್ರು, ಚರ್ಚೆ ಮಾಡಿದ್ದು ಏನು? ಹಮೀದ್, ಸಂಸತ್ ಭವನದಲ್ಲಿ ಅರುಣ್ ಜೇಟ್ಲಿ ಅವರ ಕಚೇರಿಯಲ್ಲಿ ಯಡಿಯೂರಪ್ಪನವರ ಕೆಲ ಬೆಂಬಲಿಗ ಸಂಸದರ ಜೊತೆಗೆ ಅರುಣ್ ಜೇಟ್ಲಿ ಮತ್ತು ಧರ್ಮೇಂದ್ರ ಪ್ರಧಾನ್ ಮಾತುಕತೆಯನ್ನ ನಡೆಸಿದ್ದಾರೆ ಅಂತಕ್ಕಂಥದ್ದು. ಯಾವ್ಯಾವ ಸಂಸದರಿದ್ರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತಿಳಿದಿಲ್ಲ. ಆದ್ರೆ ಯಡಿಯೂರಪ್ಪ ಬೆಂಬಲಿಗ ಸಂಸದರ ಜೊತೆ ಅರುಣ್ ಜೇಟ್ಲಿ ಮತ್ತು ಧರ್ಮೇಂದ್ರ ಪ್ರಧಾನ್ ಮಾತುಕತೆಯನ್ನ ನಡೆಸಿದ್ದಾರೆ. ಕಡೆಯ ಗಳಿಗೆಯ ಕಸರತ್ತನ್ನ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ. ಒಟ್ಟಾರೆ ತಮ್ಮ ಒಂದು ನಿಲುವನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಒಂದು ಕಡೆ, ಆದ್ರೆ ಇನ್ನೊಂದು ಕಡೆ ಪಕ್ಷವನ್ನ ಬಿಟ್ಟು ಹೋಗ್ಬೇಡಿ ಅಂತಕ್ಕಂಥದ್ದು ಕೂಡ ಸಂಸದರ ಮುಖಾಂತರ ಯಡಿಯೂರಪ್ಪನವರಿಗೆ ಕನ್ವೆ ಮಾಡ್ತಕ್ಕಂಥ ಒಂದು ಕಡೆಯ ಕ್ಷಣದ ಪ್ರಯತ್ನ ಅರುಣ್ ಜೇಟ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅರುಣ್ ಜೇಟ್ಲಿ ಒಬ್ಬರೇ ಬಿಜೆಪಿ ಹೈಕಮಾಂಡ್ ನಲ್ಲಿ ಯಡಿಯೂರಪ್ಪನವರ ಒಂದಿಷ್ಟು ಅನುಕಂಪವನ್ನ ಉಳಿಸ್ಕೊಂಡಿರ್ತಕ್ಕಂಥವ್ರು. ನಿತಿನ್ ಗಡ್ಕರಿ ಈಗಾಗಲೇ ಇಸ್ರೇಲ್ಗೆ ತೆರಳಿದ್ದಾರೆ ಅಂತಕ್ಕಂಥದ್ದು. ಬೇರೆ ಯಾವ ಮುಖಂಡರು ಕೂಡ ಮಾತುಕತೆಯನ್ನು ನಡೆಸ್ತಾ ಇಲ್ಲ. ಅಧಿಕೃತವಾಗಿ ಬಿಜೆಪಿ ಹೈಕಮಾಂಡ್ ಪರವಾಗಿ ಜೇಟ್ಲಿ ಮಾತುಕತೆಯನ್ನು ನಡೆಸ್ತಾರೆ ಅಂತಕ್ಕಂಥದ್ದನ್ನ ಹೇಳಲಾಗಿತ್ತು. ಹೀಗಾಗಿ ಅರುಣ್ ಜೇಟ್ಲಿ ಯಡಿಯೂರಪ್ಪ ಬೆಂಬಲಿಗ ಸಂಸದರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಯಡಿಯೂರಪ್ಪನವರ ಮನದ ಇಂಗಿತವನ್ನ ಅರಿತಕ್ಕಂಥ ಪ್ರಯತ್ನ ಒಂದು ಕಡೆ, ಆದ್ರೆ ಇನ್ನೊಂದು ಕಡೆ ಪಕ್ಷವನ್ನ ಬಿಟ್ಟು ಹೋಗ್ಬೇಡಿ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ. ಹಮೀದ್, ಧನ್ಯವಾದ ಪ್ರಶಾಂತ್. ಬಹುಶಃ ದೆಹಲಿಯಲ್ಲಿ ಈ ರೀತಿ ಪ್ರಯತ್ನಗಳು ನಡೀತಾ ಇದೆ. ಅರುಣ್ ಜೇಟ್ಲಿ, ಧರ್ಮೇಂದ್ರ ಪ್ರಧಾನ್ ಮಾತುಕತೆ ಕೊನೆ ಹಂತದ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಇವರು ಯಾರೆಲ್ಲ ಸಂಸದರ ಜೊತೆ ಚರ್ಚೆ ಮಾಡಿದರು ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಕೆಲವು ಸಂಸದರ ಜೊತೆ ಅರುಣ್ ಜೇಟ್ಲಿ ಮಾತುಕತೆ ನಡೆಸಿದರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಹೈಕಮಾಂಡ್ ಈ ಬಾರಿಯ ನಿಲುವನ್ನು ಗಮನಿಸ್ತಾ ಇದ್ದಾರೆ. ಬಹುಶಃ ಅವರು ಅಷ್ಟೊಂದು ಸೀರಿಯಸ್ ಆಗಿದ್ದ ಹಾಗೆ ಕಂಡು ಬರ್ತಾ ಇಲ್ಲ. ಹೈಕಮಾಂಡ್ ಯಾವುದೇ ವಿಚಾರಕ್ಕೂ ಕೂಡ ಕರ್ನಾಟಕಕ್ಕೆ ಬರೋ ಹಾಗೆ ಕಾಣ್ತಾ ಇಲ್ಲ. ಈಗಾಗಲೇ ಈ ರೀತಿಯ ಬಿಕ್ಕಟ್ಟು ಉದ್ಭವ ಆದಾಗ ಹೈಕಮಾಂಡ್ ಪ್ರತಿನಿಧಿ ಯಾರಾದರೂ ಆಗಮಿಸಬಹುದಿತ್ತು. ಆದರೆ ಇಲ್ಲಿಯವರೆಗೆ ಯಾವೊಬ್ಬ ನಾಯಕರು ಕೂಡ ಬೆಂಗಳೂರಿನತ್ತ ಮುಖ ಮಾಡಿಲ್ಲ. ಕೇವಲ ದೆಹಲಿಯಲ್ಲಷ್ಟೇ ಮಾತುಗಳನ್ನು ನಡೆಸ್ತಾ ಇದ್ದಾರೆ. ಬಹುಶಃ ಅವರು ಒಂದು ನಿರ್ಧಾರಕ್ಕೆ ಬಂದ ಹಾಗಿದೆ, ಎಷ್ಟು ದಿನ ಇದು ಹೀಗೆ ನಡೀಬೇಕು ಅನ್ನೋದು. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಅವ್ರಿಗೂ ಕೂಡ ಮುಜುಗರವನ್ನು ಎದುರಿಸಿದ್ದಾರೆ ಕರ್ನಾಟಕದ ವಿಚಾರವಾಗಿ ಪದೇ ಪದೇ. ಹಾಗಾಗಿ ಈ ಬಾರಿ ಕೇವಲ ದೆಹಲಿಯಲ್ಲಷ್ಟೇ ಪ್ರಯತ್ನ ಮಾಡಿ ಅದನ್ನು ಮುಗಿಸ್ತಾ ಇದ್ದಾರೆ. ಯಡಿಯೂರಪ್ಪನವರು ಕೂಡ ಸ್ಪಷ್ಟವಾಗಿ ಸಂದೇಶ ರವಾನೆ ಮಾಡಿಸಿದ್ದಾರೆ, ಯಾವ ಕಾರಣಕ್ಕೂ ದೆಹಲಿಗೆ ಬರೋ ಪ್ರಶ್ನೆನೇ ಇಲ್ಲ, ಏನಿದ್ರು ನಾವು ನನ್ನ ನಿರ್ಧಾರ ಬೆಂಗಳೂರಿನಲ್ಲೇ ಅನ್ನೋ ಮಾತನ್ನು, ಅಂದರೆ ಹೈಕಮಾಂಡ್ ಅಗತ್ಯ ಇದ್ದರೆ ಇಲ್ಲಿಗೆ ಬರಬಹುದು ಅನ್ನೋ ಮಾತನ್ನು ಅವರು ಸಂದೇಶ ರವಾನಿಸಿದ್ದಾರೆ. ಆದರೆ ಯಡಿಯೂರಪ್ಪನವರು ತಮ್ಮ ಜನಪ್ರಿಯತೆ ಮತ್ತು ತಮ್ಮೊಂದಿಗಿರುವ
ಶಾಸಕರ ಬಲದೊಂದಿಗೆ ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಪ್ರಮುಖವಾದ ಅಂಶ. ಈಗ ಮತ್ತೊಮ್ಮೆ ಒಂದು ಸಾಂಗ್ ನೋಡೋಣ, ನಂತರ ನ್ಯೂಸ್ ಮುಂದುವರಿಯುತ್ತೆ. ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ನೀನೇ ಸಾಗಿದಾಗಿನಿ ನಿನ್ನ ಮುತ್ತಿನಾಗಿನಿ ಚಿನ್ನಾದ ಚೂರಿ ಚಂದಾವ ತೋರಿ ಚಿನ್ನಾದ ಚೂರಿ ಚಂದಾವ ತೋರಿ ಬೆನ್ನಲ್ಲೇ ತೂರಿತಲ್ಲೋ ಬೆನ್ನಲ್ಲೇ ತೂರಿತಲ್ಲೋ ನೆತ್ತಾರ ಹೀರಿತಲ್ಲೋ ನಿನ್ನ ನೆತ್ತಾರ ಹೀರಿತಲ್ಲೋ ನೀನೇ ಸಾಗಿದಾಗಿನಿ ನಿನ್ನ ಮುತ್ತಿನಾಗಿನಿ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ಸೊ ಎಲ್ಲ ಬೆಳವಣಿಗೆಗಳ ನಂತರ JDS ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಏನು ಹೇಳ್ತಾರೆ ನೋಡೋಣ. ನಮ್ಮ ಪಕ್ಷವನ್ನು ಯಾತಕ್ಕೆ ಮಧ್ಯೆ ಕೇಳಿದ್ದಾರೆ? ಇಲ್ಲಿ ಅವ್ರ ಪಕ್ಷದಲ್ಲಿ ಏನು ಮುಂದಿನ ಬೆಳವಣಿಗೆಗಳು ನಡೀತದೆ ಕಾದು ನೋಡೋಣಂತೆ. ಈಗ ನಾನು ಯಾವುದೇ ಒಂದು ನಿರ್ಧಾರ ವೈಯಕ್ತಿಕವಾಗಿ ನಾನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಪಕ್ಷದ ನಾಯಕರು, ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಎಲ್ಲರ ಜೊತೆ ಚರ್ಚೆ ಮಾಡಿ ನಂತರ ನಮ್ಮದೊಂದು ತೀರ್ಮಾನಗಳು ಮುಂದೆ ಬೆಳವಣಿಗೆ ನೋಡ್ಕೊಂಡು ನಮ್ಮ ತೀರ್ಮಾನಗಳು ಮಾಡ್ತೀವಿ. ನಾನು ಸಾಫ್ಟ್ ಏನಿಲ್ಲ. ಇವತ್ತಿನ ಪರಿಸ್ಥಿತಿಗಳು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲ. ಈಗ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ವಿಚಾರದ ಬಗ್ಗೆ ನಾನು ಯಾವ್ದಕ್ಕೆ ಮುಕ್ತ ನೇರವಾಗಿ ಹೇಳಾಕ್ಬಿಡ್ತೀರಿ ಬಿಜೆಪಿ ನಾವು ಯಾವುದೇ ಕಾರಣಕ್ಕೂ ಬೆಂಬಲಿಸೋದಿಲ್ಲ. ಈಗ ನಾವು ಬೆಂಬಲಿಸ್ತೀವಿ ಅಂತ ಎಲ್ಲರೂ ಹೇಳಿದೀವಿ. ನಾವು ಬೆಂಬಲಿಸ್ತೀವಿ ಅನ್ನೋದನ್ನು ಹೇಳಿಲ್ಲ, ಬೆಂಬಲಿಸಲ್ಲ ಅನ್ನೋದನ್ನು ಹೇಳಿಲ್ಲ. ನಾವು ನಮ್ಮ ಪಕ್ಷ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನಗಳು ಮಾಡಬೇಕು ನಮ್ಮ ಪಕ್ಷ ಶಾಸಕರು ನಾಯಕರುಗಳ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ. ನೀವೇ ಊಹೆ ಮಾಡ್ಕೊಂಡ್ರೆ ನಾನಲ್ಲಿ ಕೂತ್ರೆ ಯಾಕೆ ಕೊಡ್ಲಿ? ಅಂತಿಮವಾಗಿ ನಿರ್ಧಾರ ತಗೊಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಿಜೆಪಿ ನಡವಳಿಕೆಗಳು ಇಲ್ಲಿವರೆಗೆ ನಾವೇನು ಗಮನಿಸಿದ್ದೇವೆ ಅವರಲ್ಲಿ ಯಾವುದೇ ರೀತಿಯ ಗಾಂಭೀರ್ಯತೆ ಇಲ್ಲದೆ ಇರತಕ್ಕಂಥ ನಡವಳಿಕೆಗಳೇ ಆ ಪಕ್ಷದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು. ಕಳೆದ 4 ವರ್ಷದಿಂದ ನಾವೇನು ನೋಡ್ತಾ ಬಂದಿದ್ದೇವೆ. ಅಲ್ಲಿ ಅವ್ರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಯಾವ್ಯಾವ ಬೇಕಾದ್ರೂ ಬದಲಾವಣೆ ಆಗ್ತಕ್ಕಂಥ ನಿರ್ಧಾರಗಳಿರ್ತವೆ. ಅದರ ಹಿನ್ನೆಲೆಯಲ್ಲಿ ನಾನು ಯಾತಕ್ಕೆ ಅದರ ಬಗ್ಗೆ ಉತ್ತರಗಳು ಕೊಡಲಿ? ಅವ್ರ ಪಕ್ಷ ಏನು ನಡೆಸ್ತಾರೆ ಅದನ್ನು ಕಾದು ನೋಡ್ತೀವಿ. ಓಕೆ, ಸರಿ, ಥ್ಯಾಂಕ್ ಯು. ನಮ್ಮ ಪಕ್ಷವನ್ನು ಯಾತಕ್ಕೆ ಮಧ್ಯೆ ಕೇಳಿದ್ದಾರೆ? ಇಲ್ಲಿ ಅವ್ರ ಪಕ್ಷದಲ್ಲಿ ಏನು ಮುಂದಿನ ಬೆಳವಣಿಗೆಗಳು ನಡೀತದೆ ಕಾದು ನೋಡೋಣಂತೆ. ಈಗ ನಾನು ಯಾವುದೇ ಒಂದು ನಿರ್ಧಾರ ವೈಯಕ್ತಿಕವಾಗಿ ನಾನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಪಕ್ಷದ ನಾಯಕರು, ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಎಲ್ಲರ ಜೊತೆ ಚರ್ಚೆ ಮಾಡಿ ನಂತರ ನಮ್ಮದೊಂದು ತೀರ್ಮಾನಗಳು ಮುಂದೆ ಬೆಳವಣಿಗೆ ನೋಡ್ಕೊಂಡು ನಮ್ಮ ತೀರ್ಮಾನಗಳು ಮಾಡ್ತೀವಿ. ನಾನು ಸಾಫ್ಟ್ ಏನಿಲ್ಲ. ಇವತ್ತಿನ ಪರಿಸ್ಥಿತಿಗಳು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲ. ಈಗ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ವಿಚಾರದ ಬಗ್ಗೆ ಇನ್ನು ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ ಯಡಿಯೂರಪ್ಪ ಅವರ ಕಟ್ಟಾ ಬೆಂಬಲಿಗರಾದ 3 ಶಾಸಕರು CM ಸದಾನಂದ ಗೌಡ ಬಣದಲ್ಲಿ ಕಾಣಿಸಿಕೊಂಡು ಅಚ್ಚರಿಯನ್ನು ಮೂಡಿಸಿದರು. ಶಾಸಕರಾದ ಪ್ರತಾಪ್ಗೌಡ ಪಾಟೀಲ್, ಕರಡಿ ಸಂಗಣ್ಣ ಮತ್ತು ಪರಣ್ಣ ಮುನವಳ್ಳಿ CM ಮತ್ತು ಸದಾನಂದ ಗೌಡ ಮತ್ತು ಈಶ್ವರಪ್ಪ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ನಡೆದ ವಿಧಾನ ಪರಿಷತ್ ಸಿದ್ಧತಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಳಿಕ CM ಈಶ್ವರಪ್ಪ ಅವರ ಜೊತೆ ರಹಸ್ಯ ಮಾತುಕತೆ ನಡೆಸಿದರು. ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಕರಡಿ ಸಂಗಣ್ಣ ರಾಜ್ಯಾಧ್ಯಕ್ಷರ ಸೂಚನೆಯ ಮೇರೆಗೆ ಸಭೆಗೆ ಹಾಜರಾಗಿದ್ದಾಗಿ ಹೇಳಿದರು. ಯಾರು ನಿಮ್ಮ ನಾಯಕ ಅನ್ನೋ ಪ್ರಶ್ನೆಗೆ ಎಲ್ಲರೂ ನಮ್ಮ ನಾಯಕರೇ ಅಂತ ಹೇಳಿ ನುಣುಚಿಕೊಂಡ್ರು. ಯಡಿಯೂರಪ್ಪನವ್ರ ಜೊತೆ ಗುರುತಿಸ್ಕೊಂಡ್ರೆ
ಹೀಗಾಗಿ ಈಶ್ವರಪ್ಪನವ್ರ ಜೊತೆ ನಾವು ಚರ್ಚೆ ಆಯ್ತಾ ಈ ಬಗ್ಗೆ? ಇಲ್ಲ, ಅದೇನು ಚರ್ಚೆ ಆಗಿಲ್ಲ. ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಯಲ್ಲಿ ಸಭೆ ಕರೆದ್ರೆ ಸಭೆಯಲ್ಲಿ ಪಾಲ್ಗೊಂಡಿದ್ವಿ. ಚುನಾವಣೆಯನ್ನು ಹೇಗೆ ಎದುರಿಸಬೇಕು, ಅಭ್ಯರ್ಥಿಯನ್ನು ಹೇಗೆ ಗೆಲ್ಲಿಸಬೇಕು ಅಂತ ಚರ್ಚೆ ಆಯ್ತು. ಅದನ್ನು ಬಿಟ್ಟು ಈಗ ರಾಜಕೀಯ ಗೊಂದಲಗಳೇನಿದೆ ಅದ್ರ ಬಗ್ಗೆ ಇಲ್ಲ, ಅದೇನು ಚರ್ಚೆ ಆಗಿಲ್ಲ. ಅದ್ರ ಬಗ್ಗೆ ನಿಮ್ಮ ನಿಲುವು ಏನಿದೆ ಸರ್? ಯಡಿಯೂರಪ್ಪನವರು ಇಲ್ಲ, ನಮ್ಗೇನು ನಾಯಕರಿದ್ರೆ ಅವ್ರ ನಿಲುವೇನಿದೆ ಅದೇ. ನೀವು ಏನಾದ್ರೂ ಈಗ ರಾಜೀನಾಮೆ ಕೊಟ್ಟಿದ್ದೀರಾ ಸರ್? ನೀವು ರಾಜೀನಾಮೆ ಕೊಟ್ಟಿದ್ದೀರಾ ಯಡಿಯೂರಪ್ಪನವ್ರ ಕೈಗೆ ಅಂತ? ಅಲ್ಲ, ನಾವು ಏನ್ ನಮ್ಮ ನಾಯಕರು ತೀರ್ಮಾನ ತಗೋತಾರ ಅದಕ್ಕೆ ಭದ್ರತೆ ಅಂತ ಹೇಳಿದೀವಿ. ಎಲ್ಲರೂ ನಾಯಕರು ನಮ್ಗೆ ಆ ತೀರ್ಮಾನ ಬಂದಾಗ ಹೇಳ್ತೀವಿ. ವ್ಯಕ್ತಿಗತ ಹೇಳ್ತೀವಿ ನಾವು ಟೈಮ್ ಬಂದಾಗ. ಯಡಿಯೂರಪ್ಪನವ್ರ ಜೊತೆ ಗುರುತಿಸ್ಕೊಂಡಿರೋದು, ಹೀಗಾಗಿ ಈಶ್ವರಪ್ಪನವ್ರ ಜೊತೆ ನಾವು ಚರ್ಚೆ ಆಯ್ತಾ ಈ ಬಗ್ಗೆ? ಇಲ್ಲ, ಅದೇನು ಚರ್ಚೆ ಆಗಿಲ್ಲ. ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಯಲ್ಲಿ ಸಭೆ ಕರೆದ್ರೆ ಸಭೆಯಲ್ಲಿ ಪಾಲ್ಗೊಂಡಿದ್ವಿ. ಚುನಾವಣೆಯನ್ನು ಹೇಗೆ ಎದುರಿಸಬೇಕು, ಅಭ್ಯರ್ಥಿಯನ್ನು ಹೇಗೆ ಗೆಲ್ಲಿಸಬೇಕು ಅಂತ ಚರ್ಚೆ ಆಯ್ತು. ಅದನ್ನು ಬಿಟ್ಟು ಈಗ ರಾಜಕೀಯ ಗೊಂದಲಗಳೇನಿದೆ ಅದ್ರ ಬಗ್ಗೆ ಇಲ್ಲ, ಅದೇನು ಚರ್ಚೆ ಆಗಿಲ್ಲ. ಅದ್ರ ಬಗ್ಗೆ ನಿಮ್ಮ ನಿಲುವು ಏನಿದೆ ಸರ್? ಯಡಿಯೂರಪ್ಪನವರು ಇಲ್ಲ, ನಮ್ಗೇನು ನಾಯಕರಿದ್ರೆ ಅವ್ರ ನಿಲುವೇನಿದೆ ಅದೇ. ನೀವು ಏನಾದ್ರೂ ಈಗ ರಾಜೀನಾಮೆ ಕೊಟ್ಟಿದ್ದೀರಾ ಸರ್? ನೀವು ರಾಜೀನಾಮೆ ಕೊಟ್ಟಿದ್ದೀರಾ ಯಡಿಯೂರಪ್ಪನವ್ರ ಕೈಗೆ ಅಂತ? ಅಲ್ಲ, ನಾವು ಏನ್ ನಮ್ಮ ನಾಯಕರು ತೀರ್ಮಾನ ತಗೋತಾರ ಅದಕ್ಕೆ ಭದ್ರತೆ ಅಂತ ಹೇಳಿದೀವಿ. ಎಲ್ಲರೂ ನಾಯಕರು ನಮ್ಗೆ ಆ ತೀರ್ಮಾನ ಬಂದಾಗ ಹೇಳ್ತೀವಿ. ವ್ಯಕ್ತಿಗತ ಹೇಳ್ತೀವಿ ನಾವು ಟೈಮ್ ಬಂದಾಗ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಇದ್ದಾರೆ. ವೀರೇಂದ್ರ, ಈ ಮೂವರು ಶಾಸಕರ ಏನು ಅಭಿಪ್ರಾಯ ಏನು ಇವ್ರದ್ದು? ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಹಮೀದ್. ನಮ್ಮ ನಿಷ್ಠೆ ಯಡಿಯೂರಪ್ಪನವರಿಗೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವು ಮೊದಲಿಂದಲೂ ಕೂಡ ಯಡಿಯೂರಪ್ಪನವ್ರನ್ನ ಬೆಂಬಲಿಸಿಕೊಂಡು ಬಂದಿದ್ದೇವೆ. ಈಗಲೂ ಕೂಡ ಅದನ್ನೇ ಹೇಳ್ತಿದ್ದೇವೆ. ಯಡಿಯೂರಪ್ಪನವರು ಯಾವ ನಿರ್ಧಾರ ಕೈಗೊಳ್ತಾರೋ ಆ ನಿರ್ಧಾರಕ್ಕೆ ನಾವು ಬದ್ಧ ಅನ್ನುವಂಥದ್ದು. ಇನ್ನು ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ ವಿಚಾರ, ಇವತ್ತು ಬೆಳಗಿನಿಂದಲೂ ಕೂಡ ವಿಧಾನ ಪರಿಷತ್ ಚುನಾವಣೆಯ ಸಂಬಂಧ ಸಭೆ ನಡೀತಾ ಇದೆ. ಈಶಾನ್ಯ ಭಾಗದ್ದು ಅಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗದ ಶಾಸಕರು ಈ ಮೂವರು ಆಗಿರೋದ್ರಿಂದ ಆ ಭಾಗದಲ್ಲಿ ಇವರು ಕೂಡ ಜವಾಬ್ದಾರಿಯನ್ನ ನೋಡ್ಕೊಳ್ಬೇಕಾಗುತ್ತೆ. ಇವರಿಗೂ ಕೂಡ ಜವಾಬ್ದಾರಿಯನ್ನು ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಅಧ್ಯಕ್ಷರ ಸೂಚನೆ ಇತ್ತು. ಆ ಪ್ರಕಾರ ನಾವು ಸಭೆಯಲ್ಲಿ ಭಾಗವಹಿಸಿದ್ದೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದಕ್ಕೆ ಇನ್ನುಳಿದಂತೆ ಯಾವುದೇ ರಾಜಕೀಯ ಕಾರಣಗಳಿಗಾಗಿ ನಾವು ಇಲ್ಲಿ ಬಂದಿಲ್ಲ. ಈಶ್ವರಪ್ಪನವ್ರ ಜೊತೆ ನಾವು ಚರ್ಚೆ ನಡೆಸಿದ್ದು ನಿಜ, ಸಾಂದಗೌಡರ ಜೊತೆ ಕೂಡ ಚರ್ಚೆ ನಡೆಸಿದ್ದು ನಿಜ. ಆದ್ರೆ ಅದು ಸಂಪೂರ್ಣವಾಗಿ ಚುನಾವಣೆಯ ವಿಚಾರವಾಗಿ, ವಿಧಾನ ಪರಿಷತ್ ಚುನಾವಣೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ರಾಜಕೀಯ ವಿಚಾರವನ್ನು ಚರ್ಚೆ ಮಾಡಿಲ್ಲ. ನಮ್ಮ ನಿಷ್ಠೆ ಈಗಲೂ ಕೂಡ ಯಡಿಯೂರಪ್ಪನವರಿಗೆ ಅನ್ನೋ ಮಾತನ್ನ ಕರಡಿ ಸಂಗಣ್ಣ, ಪರಣ್ಣ ಮುನವಳ್ಳಿ ಹಾಗೂ ಮೂವರು ಕೂಡ ಹೇಳಿದ್ದಾರೆ. ಹಮೀದ್, ಸೊ ಹಾಗಾದ್ರೆ ಇವರು ಯಡಿಯೂರಪ್ಪನವರಿಗೆ ನಿಷ್ಠೆ, ಆದರೆ ಚುನಾವಣೆಗೋಸ್ಕರ ಇಲ್ಲಷ್ಟೇ ಆಗಮಿಸಿದ್ರು. ರಹಸ್ಯ ಮಾತುಕತೆ ಏನು ಅವ್ರು ಯಾವುದೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಸಮಯ ಬಂದಾಗ ನಾವು ಹೇಳ್ತೀವಿ ಅನ್ನೋ ಮಾತನ್ನಷ್ಟೇ ಹೇಳ್ತಾ ಹೋದ್ರು. ಹಾಗಾದ್ರೆ ಅವ್ರ ನಿಲುವಿನಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ? ಬಹಿರಂಗವಾಗಿ ಏನು ಕೂಡ ಹೇಳ್ತಾ ಇಲ್ಲ. ಅವರು ಎಲ್ಲವನ್ನೂ ಕೂಡ ಚುನಾವಣೆಯತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಹಮೀದ್, ಏನು ಈಶ್ವರಪ್ಪನವ್ರ ಜೊತೆ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಕೇಳಿದ್ವಿ. ಅವರು ಇಲ್ಲ, ಅದು ಚುನಾವಣೆಯ ವಿಚಾರ ಅಷ್ಟೇ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ನಿಮ್ಮ ನಿಷ್ಠೆ ಯಾರಿಗೆ ಅಂತ ಹೇಳಿ ಅಂತಿಮವಾಗಿ ಕೇಳಿದಾಗ ನಾವು ಸಮಯ ಬಂದಾಗ ಹೇಳ್ತೇವೆ ಅಂತ ಕೂಡ ಹೇಳಿ ಹೋದ್ರು. ಆರಂಭದಲ್ಲಿ ಮೊದಲಿನಿಂದ ಕೂಡ ನಾವು ಈಶ್ವರಪ್ಪನವರಿಗೆ ಬೆಂಬಲ ಕೊಟ್ಟುಕೊಂಡು ಬಂದಿರುವಂತವ್ರು, ಅವ್ರ ಏನ್ ಹೇಳ್ತಾರೋ ಅದಕ್ಕೆ ಬದಲಾಗಿರ್ತೇವೆ ಅಂತ ಹೇಳಿದ್ರು ಕೂಡ ಅಂತಿಮವಾಗಿ ಸಮಯ ಬಂದಾಗ ಹೇಳ್ತೇವೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲಗಳು ಅವರ ಹೇಳಿಕೆಯಲ್ಲಿ ಕಂಡ್ರೂ ಕೂಡ ಯಾವುದನ್ನು ಕೂಡ ಬಹಿರಂಗವಾಗಿ ಅವರು ಹೇಳ್ತಾ ಇಲ್ಲ. ಹಮೀದ್, ಒಂದಷ್ಟು ಚರ್ಚೆ ನಡೆದಿರೋದಂತೂ ಸ್ಪಷ್ಟ. ಹಮೀದ್, ಓಕೆ, ಧನ್ಯವಾದ ವೀರೇಂದ್ರ. ಸೊ ವೀರೇಂದ್ರ ಅವರು ಹೇಳೋ ಪ್ರಕಾರ ಈಗಾಗಲೇ ಮೂವರು ಶಾಸಕರು ಈಗಾಗಲೇ ಯಾರೂ ತಿರಳಿಲ್ಲ, ಎಲ್ಲರೂ ಕೂಡ ಯಡಿಯೂರಪ್ಪನವ್ರ ಜೊತೆ ಇದ್ದಾರೆ. ಈ ಸಂದರ್ಭದಲ್ಲಿ ಮೂವರು, ಪ್ರತಾಪ್ ಗೌಡ ಪಾಟೀಲ್ ಮತ್ತು ಕರಡಿ ಸಂಗಣ್ಣ, ಪರಣ್ಣ ಮುನವಳ್ಳಿ, ಇವರು ಮೂರು ಶಾಸಕರು ಮಾತ್ರ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಕರೆದ ಸಭೆಗೆ ಹಾಜರಾಗಿದ್ದರು. ಉಳಿದವರೆಲ್ಲರೂ ಕೂಡ ಯಡಿಯೂರಪ್ಪ ಜೊತೆ ಇದೆ. ಇವರು ಕೂಡ ಯಡಿಯೂರಪ್ಪ ಬಣದಲ್ಲೇ ಗುರುತಿಸಿಕೊಂಡವರು. ಕರಡಿ ಸಂಗಣ್ಣ ಕೂಡ ಇತ್ತೀಚೆಗೆ ಜನತಾದಳವನ್ನು ತೊರೆದು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ BJP ಪಕ್ಷ ಸೇರಿ ಶಾಸಕರಾಗಿ ಆಯ್ಕೆಯಾಗಿ ಬಂದವರು. ಆದರೆ ಅವರು ಇಲ್ಲಿ ಮೀಟಿಂಗ್ನಲ್ಲಿ ಸೇರಿಕೊಂಡಿದ್ದರು. ಅಂದರೆ ಈಗಾಗಲೇ ಇದು ಏನಾದರೂ ಆರಂಭವಾಗಿದೆಯಾ, ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆರಳುವಂಥ ಪ್ರಯತ್ನ ನಡೀತಾ ಇದೆಯಾ ಅನ್ನೋದು, ಈಶ್ವರಪ್ಪ ಸದಾನಂದ ಗೌಡರು ಏನಾದರೂ ಯಡಿಯೂರಪ್ಪ ಅವರ ತಂತ್ರಕ್ಕೆ ಪ್ರತಿತಂತ್ರ ಹಣಿತಾ ಇದ್ದಾರಾ ಅನ್ನುವ ಎಲ್ಲ ವಿಚಾರಗಳು ಕೂಡ ಇಲ್ಲಿ ಚರ್ಚಾರ್ಹ. ಈಗಾಗಲೇ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟ ನಿರ್ಧಾರವನ್ನು ಯಾರೂ ಕೂಡ ಪ್ರಕಟಿಸ್ತಾ ಇಲ್ಲ. ಈಗಾಗಲೇ ಎರಡೂ ಬಣಗಳು ಪ್ರಮುಖವಾಗಿ ಈಗಾಗಲೇ ಸದಾನಂದ ಗೌಡರ ಬಗ್ಗೆ CT ರವಿ ಮತ್ತು ಈಗಾಗಲೇ ರೇಣುಕಾಚಾರ್ಯ ಆಡಿದ ಮಾತುಗಳನ್ನು ಕೂಡ ಗಮನಿಸಿದಿರಿ. ಇನ್ನೀಗ ಕರಡಿ ಸಂಗಣ್ಣವರು ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಹೇಳಿಕೆಯನ್ನು ನೀಡಿ ಹೋದರು. ಎಲ್ಲರೂ ನಮ್ಮ ನಾಯಕರುಗಳೇ, ಸಮಯ ಬಂದಾಗ ನಾವು ತಿಳಿಸ್ತೀವಿ ಅನ್ನೋ ಮಾತನ್ನು ಹೇಳಿದರು. ಹಾಗಾದರೆ ಈ ಮೂವರು ಶಾಸಕರು ಸಂಧಾನಕಾರರಾಗಿ ಬಂದಿದ್ದರು ಅಥವಾ ಪಾಳೆಯವನ್ನು ಬದಲಾಯಿಸಿದರೋ, ಇವೆಲ್ಲವೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಂಡು ಬರ್ತಾ ಇದೆ. ಇನ್ನು ಸಂಸದ ಸುರೇಶ್ ಅಂಗಡಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಗೊಂದಲದ ಬಗ್ಗೆ ಮಾತಾಡಿದ್ದಾರೆ. ಸುರೇಶ್ ಅಂಗಡಿ ಏನು ಹೇಳ್ತಾರೆ ನೋಡೋಣ. ಸರ್, ಪಕ್ಷ ಬಿಡೋದಲ್ಲ, ಎಲ್ಲ ಯಡಿಯೂರಪ್ಪನವರು ಪಾರ್ಟಿ ಕಟ್ಟಿದ್ದಾರೆ. ಈ ಮನೆಯಲ್ಲಿ ಜಗಳ ಇದ್ರೆ ಮನೆ ಬಿಟ್ಟು ಹೋಗೋದಾ?
ಈಗ ನಮ್ಮ ಮನೆಯಲ್ಲಿ ಜಗಳ ಆದ್ರೆ ನನಗೂ ನಿಮಗೂ ಡಿಫ್ರೆನ್ಸ್ ಬಂದು ನಾಳೆ ದೇಶ ಬಿಟ್ಟು ಹೋಗೋದಾ? ಅಲ್ಲ, ಅವ್ರು ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ದು ನೋಡಿ, ಅವ್ರು ಯಾವ್ದಾದ್ರು ಎಮೋಷನಲ್ ಹೇಳಿರ್ಬೋದು, ಸಿಟ್ಟಿನಲ್ಲಿ ಹೇಳಿರ್ಬೋದು. ಯಾಕೆ ಈಶ್ವರಪ್ಪ ಹೇಳ್ತಾ ಇದ್ದಾರಲ್ಲ, ನಾವು ಯಾರನ್ನು ಬಿಟ್ಟು ಕೊಡೋದಿಲ್ಲ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಈಶ್ವರಪ್ಪನವರು ಯಡಿಯೂರಪ್ಪನವರ ಮಗು ಇದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಯಾಕೆ ಹಾಕೋದಿಲ್ಲ ನೀವು? ಅದನ್ನ ಹಾಕಲ್ಲ, ಮಗು ಇದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಒಂದ್ಸರಿ ಸಿಟ್ಟಿನಲ್ಲಿ ಹೇಳ್ತಾರೆ, ಮತ್ತೊಂದ್ಸರಿ ಕರೆದು ಅವರೇ ಮಾತಾಡ್ತಾರೆ. ಅವ್ರ ಸ್ವಭಾವ ಗೊತ್ತಿಲ್ವ ನಮಗೆ? ಪಕ್ಷ ಬಿಡೋದು ಅಂತ ಯಾವುದೇ ಇದಿಲ್ಲ, ನಮಗಿರೋ ಬಗ್ಗೆ ಪಕ್ಷ ಬಿಡೋದಂತೂ ಇಲ್ಲ. ಬಗೆ ಹರಿತಿದೆ ಸರ್. ಭಾರತೀಯ ಜನತಾ ಪಕ್ಷದ ಅನೇಕ ಜನ ಜಗಳ ಮಾಡಿದೀವಿ, ಕೂಡಿದೀವಿ, ಮತ್ತೆ ನಡೆಸಿದೀವಿ. ರಾಜ್ಯದ ಜನರ ಹಿತ ದೃಷ್ಟಿಯಿಂದ ಒಳ್ಳೆಯ ಇದನ್ನ ನಾವು ಕೊಡ್ತೀವಿ. ಇದರಲ್ಲಿ ಯಾವುದೂ ಗೊಂದಲ ಇಲ್ಲ, ಬೆಲ್ಲ ಬಗೆ ಇರ್ತದೆ. ನೋಡಿ, ಯಾರ ತಪ್ಪು ಒಪ್ಪು ಇದು ರಾಜಕಾರಣದಲ್ಲಿ ಏನು ಈಗೋಯಿಸಮ್ ಇರ್ತದೆ. ಆ ಈಗೋಯಿಸಮ್ ಬಿಟ್ಟು ಎಲ್ಲರೂ ಜನರ ದೃಷ್ಟಿಯಿಂದ ಜನ ನಮ್ಮನ್ನು ಆರಿಸಿ ಕಳಿಸಿದ್ದಾರೆ. ಒಳ್ಳೆ ಕೆಲಸ ಮಾಡಬೇಕು. ನಾನು ಮುಖ್ಯಮಂತ್ರಿಗಳಿಗೂ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, ಎಲ್ಲ ಪಕ್ಷದ ಹಿರಿಯರಿಗೂ ವಿನಂತಿ ಮಾಡಿಕೊಡ್ತೀನಿ. ಓಕೆ ಸರ್. ಇನ್ನು ಶಾಸಕ BP ಹರೀಶ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದರು. ಹರೀಶ್ ಏನು ಹೇಳ್ತಾರೆ ನೋಡೋಣ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ. ಆದರೆ ನಮ್ಮ ನಾಯಕರಂಥ ಹಾಗೂ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ಇದು ಎಲ್ಲ ದಾಖಲೆ ಮುರಿದಿದ್ದಾರೆ. ನಮ್ಮ ಹಳ್ಳಿ ಮಾತಿನಲ್ಲಿ ಹಳೋ ಗಂಡಸ್ ನಂಬಬಾರ್ದು, ನಗೋ ಹೆಂಗಸನ್ನ ನಂಬಾರ್ದು ಅಂತೇಳಿ ಗಾದೆ ಇದೆ. ಆದರೆ ಸದಾನಂದ ಗೌಡರು ನಗೋ ಗಂಡಸರು, ಆ ಗಾದೆ ಸುಳ್ಳು ಮಾಡಿದರು. ನಗೋ ಗಂಡಸನ್ನು ಕೂಡ ನಂಬಬಾರ್ದು ಅಂತೇಳಿ ಸದಾನಂದ ಗೌಡರು ಇವತ್ತು ವೇದ ಗಾದೆ ಎಲ್ಲವನ್ನ ಸುಳ್ಳು ಮಾಡಿದಂಥ ಮಹಾಪುರುಷ ಅವರು. ದಾಖಲೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ. ಎಲ್ಲೋ ಕುಳಿತಂಥವ್ರನ್ನ ನಂಬಿ ಯಡಿಯೂರಪ್ಪನವರು ನಮ್ಮನ್ನೆಲ್ಲ, ನಾವು ಯಡಿಯೂರಪ್ಪನವ್ರನ್ನ ನಂಬಿದ್ವಿ. ಯಡಿಯೂರಪ್ಪನವರು ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ನಮ್ಮೆಲ್ಲ ಮನವೊಲಿಸಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿದರು. ಆದರೆ ಅದೇ ಸದಾನಂದ ಗೌಡರು ಮಾಡಿದ ಕೆಲಸ ಯಡಿಯೂರಪ್ಪನವ್ರಿಗೆ ಶಿಕ್ಷೆ ಆಗಬೇಕು, ಯಡಿಯೂರಪ್ಪನವ್ರು ಸದಾ ಜೈಲಿನಲ್ಲಿರಬೇಕು, ನಾನು ಆನಂದದಿಂದ ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಎಂಜಾಯ್ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉಪಕಾರವನ್ನು ನಮ್ಮ ನಾಯಕರಂಥ ಯಡಿಯೂರಪ್ಪನವ್ರಿಗೆ ಸದಾನಂದ ಗೌಡರು ಮಾಡಿದ್ದಾರೆ. ಇಂತಹ ವಿಶ್ವಾಸಘಾತಕ ಮಾಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಬೇಕಾ ಅಂಥೇಳಿ ಜನತೆ ಯೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಈಗ ಬಂದಿದೆ. ಮಹಾನ್ ನಾಯಕ ಯಡಿಯೂರಪ್ಪನವ್ರನ್ನೇ ಮೂಲೆ ಗುಂಪು ಮಾಡಿ ಅವರ ಅನುಯಾಯಿಗಳಿಗೆ, ಅವರ ಜೊತೆ ಇರ್ತಕ್ಕಂಥ ಶಾಸಕರಿಗೆ ತೊಂದರೆ ಮಾಡ್ತಕ್ಕಂಥ ಕೆಲಸ ಮಾಡಿದಂಥ ಸದಾನಂದ ಗೌಡರು ಭಾರತೀಯ ಜನತಾ ಪಕ್ಷವನ್ನು ಬಿಡ್ತಾರಾ? ಈಶ್ವರಪ್ಪನವರೇ ತಮ್ಮನ್ನು ಬಿಡ್ತಾರಾ? ಇದನ್ನು ಯೋಚನೆ ಮಾಡಿ ರಾಜ್ಯದ ಜನತೆ ಯೋಚನೆ ಮಾಡ್ತಿದ್ದಾರೆ, ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ಆ ಕಾರಣ ಈ ದಿನ ನಾನು ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ಹೇಳ್ತೇನೆ, ಒಂದು ಕ್ಷಣ ಕೂಡ ಸದಾನಂದ ಗೌಡರನ್ನ ಮುಖ್ಯಮಂತ್ರಿಯನ್ನಾಗಿ ಉಳಿಸಬೇಡಿ. ಸದಾನಂದ ಗೌಡರನ್ನ ಮುಖ್ಯಮಂತ್ರಿಯಾಗಿ ಉಳಿಸಿದ್ದೇ ಆದರೆ ಇಡೀ ರಾಜ್ಯದ ಜನತೆಗೆ ಮೋಸ ಮಾಡ್ದಂಗೆ, ಇಡೀ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ದ್ರೋಹ ಮಾಡ್ದಂಗೆ. ನಿಮಗೆ ಗೌರವ ಇರದ ಜಾಗದಲ್ಲಿ ಒಂದು ನಿಮಿಷ ಕೂಡ ಇರಬೇಡಿ ಅಂಥೇಳಿ ನಾನು 3 ದಿನಗಳಿಂದ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಿದ್ದೀನಿ. ಯಾವುದೇ ಬದಲಾವಣೆ ಇಲ್ಲ. ಯಡಿಯೂರಪ್ಪನವರು ಯಾವ ಹೆಜ್ಜೆ ಇಡ್ತಾರೋ ಅದೇ ಹೆಜ್ಜೆ ಎಲ್ಲ ಶಾಸಕರದು. ಅದರ ಜೊತೆ ಹರೀಶ್ ಅವರು ಇರ್ತಾರೆ. ಸೊ BP ಹರೀಶ್ ಅವರ ಈ ಮಾತಿಗೆ ಆನಂದ್ ಆಸ್ನೋಟಿಕರ್ ತಮ್ಮದೇ ಆದ ಉತ್ತರ ನೀಡಿದ್ದಾರೆ. ಅವ್ರೇನು ಹೇಳ್ತಾರೆ ನೋಡೋಣ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಿಜೆಪಿ ಬಿಡುವುದಕ್ಕೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥ ಸಂಕೇತಗಳು ಸ್ಪಷ್ಟವಾಗಿ ಸಿಗ್ತಾ ಇವೆ. ದೆಹಲಿಯಲ್ಲಿ ಕೂಡ ಸದಾನಂದ ಗೌಡರ ಬೆಂಬಲಿಗ ಸಚಿವರು ಬೀಡುಬಿಟ್ಟಿದ್ದಾರೆ. ಹೈಕಮಾಂಡ್ ಅನ್ನು ಕೂಡ ಸತತ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥದ್ದು. ಸಚಿವ ಆನಂದ್ ಅಸ್ನೋಟಿಕರ್ ನಮ್ಮ ಜೊತೆಗಿದ್ದಾರೆ. ಆನಂದ್ ಅಸ್ನೋಟಿಕರ್ ಅವರೇ, ಬೆಳಿಗ್ಗೆಯಿಂದ ಯಡಿಯೂರಪ್ಪನವರ ಮನೆ ಎದುರುಗಡೆ ಶಾಸಕ BP ಹರೀಶ್, ಸಚಿವ ರೇಣುಕಾಚಾರ್ಯ ಸದಾನಂದ ಗೌಡರ ಬಗ್ಗೆ ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅವರು ವಿಶ್ವಾಸ ದ್ರೋಹವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಇದು ನಮ್ಮ ಗಮನಕ್ಕೆ ಬಂದಿದೆ. ಬೆಳಗ್ಗೆ ಹೊತ್ತಿಗೆ ನಾನು ನೋಡಿದ್ದೀನಿ, ಬಹಳ ನೋವು ತಂದಿದೆ. ಸದಾನಂದ ಗೌಡರು ವಿಶ್ವಾಸ ದ್ರೋಹ ಮಾಡಿದ್ದಾರೆ ಅಂತ ಅವ್ರು ಏನು ಹೇಳಿದ್ದಾರೆ. ಅದ್ರ ಮುಂಚೆ ಅವರು ಇವತ್ತು ಕೂತಿರುವಂಥ ಜವಾಬ್ದಾರಿ ಸ್ಥಾನದಲ್ಲಿ ಹರೀಶ್ ಅವರು ನನ್ನ ಸ್ನೇಹಿತರಾಗಿರೋ ಶಾಸಕ ಸ್ಥಾನದಲ್ಲಿದ್ದಾರೆ. ಇವತ್ತು ಆಡಳಿತ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಇವತ್ತು ನ್ಯಾಯಾಂಗ ಇದೆ. ಈ ಸಂದರ್ಭದಲ್ಲಿ ಅವರು ಒಂದು ಶಾಸಕನಾಗಿ ಇಂಥ ಒಂದು ಮಾತನಾಡೋದು ಬಹಳ ತಪ್ಪಾಗುತ್ತೆ. ಒಂದು ಶಾಸಕರಿಗೆ ಇವತ್ತು ಒಂದೇ ರೀತಿಯಲ್ಲಿ ನೋಡಿದ್ದಾರೆ. ಇವತ್ತು ವಿಶ್ವಾಸ ದ್ರೋಹ ಅಂತ ಅವ್ರು ಹೇಳ್ತಾರೆ. ಅವ್ರು ಏನು ದ್ರೋಹ ಮಾಡಿದ್ರು ಅವ್ರು ಹೇಳಬೇಕಾಗಿದೆ.
ಇವತ್ತು ರಾಜ್ಯಕ್ಕೆ ಅವರು ಏನು ದ್ರೋಹ ಮಾಡಿದ್ದಾರೆ, ಒಂದು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಜನತೆಗೆ ಏನು ದ್ರೋಹ ಮಾಡಿದ್ದಾರೆ, ಪ್ರತಿಯೊಬ್ಬ ಶಾಸಕರಿಗೆ ಏನು ದ್ರೋಹ ಮಾಡಿದ್ದಾರೆ ಅಂತ ಅವ್ರು ಹೇಳಬೇಕಾಗಿದೆ. ಸದಾನಂದಗೌಡರು ಅವರ ಅವಧಿಯಲ್ಲಿ ಯಾವುದೇ ಅವ್ರ ಕುಟುಂಬದ ಸದಸ್ಯರಿಗೆ ಮನೆ ಮುಂದೆ ಕೂರಿಸಿ ಡಿನೋಟಿಫಿಕೇಶನ್ ಮಾಡಲಿಲ್ಲ. ಇನ್ನುವರೆಗೆ ಅಂಥ ಸ್ವಚ್ಛ ಆಡಳಿತ ಕೊಟ್ಟಿದ್ದಾರೆ. ಯಾವುದೇ ಒಂದು ಪ್ರಕರಣದಲ್ಲಿ ಅವರ ಹೆಸರಿಲ್ಲ. ಬಹಳ ಒಳ್ಳೆಯ ಸ್ವಚ್ಛ ಆಡಳಿತ ಕೊಟ್ಟಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಇಂಥ ಆರೋಪ ಅವರ ಮೇಲೆ ಹಾಕೋದು ಬಹಳ ತಪ್ಪಾಗುತ್ತೆ. ಅವರು ವಿಶ್ವಾಸದ್ರೋಹಿ ಯಾರಿಗೆ ಅಂತ ನಮ್ಗೆ ಗೊತ್ತಾಗಬೇಕಾಗಿ. ವಿಶ್ವಾಸದ್ರೋಹಿ ಯಾರಿಗೆ? ಇವತ್ತು ಭಾರತೀಯ ಜನತಾ ಪಕ್ಷ ಇದು ಒಂದು ರಾಷ್ಟ್ರೀಯ ಪಕ್ಷ. ಇದು ಯಾರ್ದೋ ಒಂದು ವೈಯಕ್ತಿಕ ಪಕ್ಷ ಅಲ್ಲ. ಈ ವೈಯಕ್ತಿಕ ಯಾರು ಬೆಂಬಲ ಕೊಡ್ತಾರೆ ಅವ್ರಿಗೆ ನಿಷ್ಠರಾಗಬೇಕಂತ ಒಂದಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಷ್ಟ್ರೀಯ ಪಕ್ಷ. ಅದಕ್ಕೆ ಬಹಳಷ್ಟು ಹಿನ್ನೆಲೆ ಇದೆ, ಇತಿಹಾಸ ಇದೆ. ಸೊ ಹಾಗಾಗಿ ಸದಾನಂದಗೌಡರು ಒಂದು ಪ್ರಾಮಾಣಿಕ ಒಂದು ಪಕ್ಷದ ಒಂದು ಅಗ್ದಿ ಪ್ರಾಮಾಣಿಕ ಕಾರ್ಯಕರ್ತ. ಸೊ ಹಾಗಾಗಿ ಅವರಿಗೆ ಒಂದು ಅವಕಾಶ ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ. ಅವರಿಗೆ ಮುಂದಿನ 1 ವರ್ಷ ರಾಜ್ಯದ ಸೇವೆ ಮಾಡಲಿಕ್ಕೆ ನಮ್ಮ ಎಲ್ಲರ ಸಂಪೂರ್ಣವಾದ ಬೆಂಬಲ ಇರುತ್ತೆ, ಸಹಕಾರ ಇರುತ್ತೆ. ಪಕ್ಷ ಬಿಡುವುದಿಲ್ಲ ಅಂತ ನಮ್ಗೆಲ್ಲರಿಗೂ ವಿಶ್ವಾಸ ಇದೆ. ಪಕ್ಷ ಬಿಟ್ಟರೆ ಬಿಜೆಪಿ ಸರ್ಕಾರ ಹೋಗುತ್ತೆ ಅಂತ 100% ಅವರು ಬಿಡುವುದಿಲ್ಲ ಅಂತ ಪ್ರಶ್ನೆನೇ ಇಲ್ಲ. ಪಕ್ಷ ಹೋಗೋದು ಪ್ರಶ್ನೆ. ಬಟ್ ನಾವು ಸಹ ಇಲ್ಲಿ ಕೂತು ಕಾಯ್ತಾ ಇದ್ದೀವಿ ಏನೇನು ನಡೀತಾ ಇದೆ ಅಂತ. ಬಟ್ ಎಲ್ಲದಕ್ಕೂ ಸಹ ಈಗ ನಾವು ಇವತ್ತು ಗೋವಾದಲ್ಲಿ 25 ಶಾಸಕರು ನಾವು ಎಲ್ಲರೂ ಕೂಡಿ ಇವತ್ತು ಒಂದು ಸಭೆ ಸಮಾಲೋಚನೆ ಮಾಡಬೇಕಾಗಿದೆ. ಆದರೆ ನಿನ್ನೆ ರಾತ್ರಿ ಸನ್ಮಾನ್ಯ ಮುಖ್ಯಮಂತ್ರಿ ನಾವು ಅವರ ಹತ್ರ ಮಾತನಾಡಿ ಅವರ ಒಂದು ಅವರಿಗಿರುವಂಥ ವಿಶ್ವಾಸ ಮತ್ತು ಎಲ್ಲ ನಾವು ವಿಚಾರ ಮಾಡಿ ನಾನು ಜಾರಕಿಹೊಳಿಜಿ ಅವರು ಎಲ್ಲ ಕೂಡಿ ಡೆಲ್ಲಿಯಲ್ಲೇ ಇದ್ದೀವಿ. ಈಗ 4 ಗಂಟೆಗೆ ಯಡಿಯೂರಪ್ಪಜಿ ಅವರ ಒಂದು ಏನು ಗಡಿ ಕೊಟ್ಟಿದ್ದಾರೆ ಅದನ್ನು ನೋಡಿ ಮುಂದಿನ ಒಂದು ನಿರ್ಣಯ ತಗೊಳ್ತೀವಿ. ನಾವು ಯಾವುದಕ್ಕೂ ರೆಡಿ ಇದ್ದೀವಿ. ನಾವು ರಾಜೀನಾಮೆ ಬೇಕಾದ್ರೆ ನಾವು ರಾಷ್ಟ್ರೀಯ ನಾಯಕರೇ ರಾಜೀನಾಮೆ, ನಾಯಕತ್ವ ಬದಲಾವಣೆ ಆಗಲೇಬಾರ್ದು. ನಾಯಕರು ಬದಲಾವಣೆ ಆಗಬೇಕಾದ್ರೆ ಚುನಾವಣೆ ಹೋಗಬೇಕು, ಚುನಾವಣೆ ಹೋಗಲೇಬೇಕು. ನಾವು 25 ಜನವೂ ಸಹ ರಾಜೀನಾಮೆ ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ. ಧನ್ಯವಾದಗಳು ಅಸ್ನೋಟಿಕರ್ ಅವರೇ. ಕ್ಯಾಮರಾಮನ್ ಕೈಲಾಶ್ ಗೌರ್ ಜೊತೆಗೆ ಪ್ರಶಾಂತ್ ಮಾತು, ಸುವರ್ಣ ನ್ಯೂಸ್ 24/7 ನವದೆಹಲಿ. ಇದು ಆನಂದ್ ಆಸ್ನೋಟಿಕರ್ ಅವ್ರ ಮಾತು. ಒಂದು ಕಡೆ ಯಡಿಯೂರಪ್ಪನವರಿಗೆ ರಾಜೀನಾಮೆ ಕೊಟ್ಟವರಾದರೆ, ಇನ್ನೊಂದು ಕಡೆ ನಾವು ಕೂಡ ನಾಯಕತ್ವ ಬದಲಾವಣೆ ಆದರೆ ನಾವು ರಾಜೀನಾಮೆ ಕೊಡ್ತೀವಿ ಅಥವಾ ಚುನಾವಣೆ ಎದುರಿಸೋಣ ಅನ್ನೋದು ಇವರ ಮಾತು. ಸೊ ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡೋಣ. ಕ್ಷಣಕ್ಷಣದ ಮಾಹಿತಿ ನೀಡುತ್ತೆ ಸುವರ್ಣ ನ್ಯೂಸ್. ಒಂದು ಚಿಕ್ಕ ಬ್ರೇಕ್ ನಂತರ